ಇವತ್ತು ಕೆಲವು ಸರ್ಕಾರಗಳು ಏನು ಹೇಳುತ್ತೆ, ನಮ್ಮಲ್ಲಿ ರಕ್ತ ಬೀಳಬಾರ್ದು, ನಮ್ಮಲ್ಲಿ ಒಬ್ಬ ನಿರಪರಾಧಿ ಶಿಕ್ಷೆ ಅನುಭವಿಸಬಾರ್ದು. ಅವರು ಪಣ ತೊಟ್ಟು ನಿಂತಿದ್ದಾರೆ ಸಾರ್ವಜನಿಕರ ರಕ್ಷಣೆಗೋಸ್ಕರ. ಆ ಒಂದು ಫ್ಯಾಮಿಲಿಯಿಂದ ಮುಂದೆ ಬಂದ ಆ ಮನುಷ್ಯ ಆ ಥರದ್ದೊಂದು ಅಭಿಪ್ರಾಯ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ಕುಂದುಕೊರತೆ ಇದೆ. ನಮ್ಮ ಸೇಫ್ಟಿ ಇಶ್ಯೂ, ಹ್ಯೂಮನ್ ಲೈಫ್, ಇಲ್ಲಿ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾ ಇದ್ದೇವೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ನ ಕೆಲ್ಸಕ್ಕೆ ಬರೋದಿಲ್ಲ, ಸಂಬಳ ತಗೊಳ್ತಾನೆ, ಆಫೀಸಿಗೆ ಬರ್ತಾನೆ, ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಸಿಂಗಾಪುರದಲ್ಲಿ ಜೀವನ ನಡೆಸೋದೇ ಕಷ್ಟ ಅಂತಾರೆ, ಅಷ್ಟು ಇನ್ಕಮ್ ಬರಬೇಕು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯಾ ವಿ ಆರ್ ಬೆಟರ್. ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಟ್ ಇಂಡಿಯನ್ ಬ್ಯಾಂಕಿಂಗ್ನಲ್ಲಿ ಇರುವಷ್ಟು ಒಂದು ವೆಯ್ಟೇಜ್ ಆಗಲಿ, ಅದರ ಒಂದು ಪಾಲಿಸಿ ಗೈಡ್ಲೈನ್ಸ್ ಆಗಲಿ ಬೇರೆ ಕಡೆ ನನಗೆ ಅಷ್ಟು ಕಂಡು ಬಂದಿಲ್ಲ. ನಾವು ಸುಮಾರು ಕಷ್ಟಪಡಬೇಕಾಯ್ತು, ಒಂದೊಂದು ಹೆಜ್ಜೆಗೂ ನಾವು ಅದನ್ನು ಸ್ಥಾಪಿಸೋದಕ್ಕೆ ನಮಗೆ ತುಂಬ ಕಷ್ಟವೂ ಆಗಿತ್ತು ಒಂದು ಕಾಲದಲ್ಲಿ. ಇಂಡಿಯನ್ ಸಿಸ್ಟಮ್ನಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದೆ, ಬಟ್ ಅದು ನೆಗ್ಲಿಜೆನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಕಾನೂನು ಮತ್ತು ನಮ್ಮ ಸಿಸ್ಟಮ್ನ ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಒಬ್ಬ ಮನುಷ್ಯನ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಹೊರತಾಗಿ ನಮ್ಮ ಸಿಸ್ಟಮ್ ಬಗ್ಗೆ ನನಗೆ ಯಾವ ರೀತಿ ಶಂಕೆಯೂ ಇಲ್ಲ. ನಮ್ಮ ಬ್ಯಾಂಕಿಂಗ್ ಸಿಸ್ಟಮು ತುಂಬ ಹಳೇದು. ನಮ್ಮ ಬ್ಯಾಂಕಿಂಗ್ ಸಿಸ್ಟಮು ಏಟು ತಿಂದು ಅನುಭವಿಸಿ ಇವತ್ತು ಒಂದು ಲೆವೆಲಿಗೆ ತಂದಿದೆ. ಓಕೆ, ಇಷ್ಟು ಕಾನೂನುಬದ್ಧವಾಗಿರೋ ಒಂದು ಸಿಸ್ಟಮ್ಮು ಎಲ್ಲೂ ಇಲ್ಲ. ಆದರೆ ಒಂದು ನಾನು ಹೊಗಳಿಕೆ ಮಾತು ಅಂತ ಅಲ್ಲ, ಇದು ದುಬೈ ಬಗ್ಗೆ ನಾನು ಹೇಳಬೇಕು ಪರ್ಟಿಕ್ಯುಲರಾಗಿ ಅಂತ ಹೇಳಿದ್ರೆ, ಅಥವಾ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಲ್ಲಿ 7 ಕಂಟ್ರೀಸ್ ಇದೆ. ಅದರಲ್ಲಿ ಒಂದು ದುಬೈ ಒಂದು ಬಹಳ ಪ್ರಾಮುಖ್ಯವಾದ್ದು. ಅವರು ಕಾನೂನಿಗೆ ಬೆಲೆ ಕೊಡ್ತಾರೆ. ಕಾನೂನು ತಪ್ಪಿದವನಿಗೆ ಅವರು ನಿಜವಾಗ್ಲೂ ಕ್ಷಮಿಸೋದಿಲ್ಲ. ಆ ಒಂದು ಹಿರಿಮೆಯಿಂದ ಎಷ್ಟೋ ಕೆಟ್ಟದಾಗಿ ಆಗೋ ಅಂಥದ್ದನ್ನು ಅವರು ತಡೆಗಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ಒಂದು ಇಲ್ಲಿ ನಮಗೆ ಮುಖ್ಯವಾಗಿ ರಕ್ಷಣೆ ಬೇಕು. ಯಾಕೆಂದರೆ ಇವತ್ತು ಇಲ್ಲಿ ಆಗ್ತಾ ಇರೋ ಎಷ್ಟೋ ಚಟುವಟಿಕೆಗಳು ಕಾನೂನು ಬಾಹಿರವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಇನ್ನೂ ನಾವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ತಪ್ಪು ಅಂತಲೂ ನಾನು ಹೇಳೋಕ್ಕಾಗೋದಿಲ್ಲ, ರೈಟ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿರೋ ಕುಂದುಕೊರತೆಗಳನ್ನು ಕಾನೂನಿನ ವ್ಯವಸ್ಥಾಪಕರು ಮತ್ತು ನಮ್ಮ ಆಡಳಿತಗಾರರು ಸ್ವಲ್ಪ ಶ್ರಮ ಪಟ್ಟರೆ, ಈಗ ನಾವು ಬೇರೆ ದೇಶದಲ್ಲಿ ಯಾವ ರೀತಿ ನಾವು ಸೇಫ್ಟಿ ಅನುಭವಿಸ್ತಾ ಇದ್ದೇವೆ ಆ ರೀತಿ ಆ ಅನುಕೂಲಗಳನ್ನು ಇಲ್ಲಿ ತರ್ಬೋದು, ಆದಷ್ಟು ಬೇಗನೆ ತರ್ಬೋದು ಅಂತ ನನ್ನ ಅನಿಸಿಕೆ. ಅದು ದೇಶ ಸೇವೆ ಮಾಡೋದಿಲ್ಲ ಅಂತ ನಾವು ಅದನ್ನು ತಗೊಳ್ಳೋಕ್ಕಾಗೋದಿಲ್ಲ. ಅದು ಕೆಲವರ ಶೋಕಿ ಮೇಲೆ ಹೋಗುತ್ತೆ, ಕೆಲವರ ನಿರ್ಧಾರದ ಮೇಲೆ ಹೋಗುತ್ತೆ, ಕೆಲವರ ಅನುಭವದ ಮೇಲೆ ಹೋಗುತ್ತೆ. ಎಷ್ಟೋ ಹುಡುಗರು ಈಗಿನ ಕಾಲದಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಕೂತ್ಕೊಳ್ತಾರೆ, ಕೆಲಸ ಸಿಕ್ಕೋದು ಅನುಕೂಲ ಆಗೋದಿಲ್ಲ, ಅವ್ರ ಲೆವೆಲಿನ ಕೆಲಸ ಸಿಕ್ಕೋದಿಲ್ಲ. ಅವ್ರ ಮನಸ್ಸಲ್ಲಿ ಏನೋ ಅನ್ನಿಸ್ತಾ ಇರುತ್ತೆ, ನನಗೆ ತುಂಬ ಗೊತ್ತಿದೆ, ನಾನು ಅದನ್ನು ಸಾಧಿಸಬಲ್ಲೆ, ಇದನ್ನು ಸಾಧಿಸಬಲ್ಲೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅಂತ ನಾವು ಎಲ್ಲ ಕಂಪನಿಗಳು ಕೊಡೋಕ್ಕಾಗುತ್ತಾ ಇಲ್ಲ, ಅದು ಒಂದು ಗಮನಾರ್ಹವಾದ ಒಂದು ವಿಷಯ ಇಲ್ಲಿ. ಹಾಗಾಗಿ ತಕ್ಷಣ ಏನು ಮಾಡ್ತಾರೆ, ಅವರು ಹೊರದೇಶಕ್ಕೆ ನೋಡ್ತಾರೆ. ಹೊರದೇಶದಲ್ಲಿ ಏನೋ ಒಂದು ಅನುಕೂಲ ಇದೆ, ಒಂದು ಲೈಫ್ ಸ್ಟೈಲ್ ಇದೆ, ಒಂದು ಸೇಫ್ಟಿ ಇದೆ. ಕೆಲವು ಕಂಟ್ರಿಗಳು ನಾವು ಹೋಗಿ ಕೂತಿದ್ದೇವೆ, ಅಲ್ಲಿ ಸೇಫ್ಟಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಅದಕ್ಕಿಂತ ಹೆಚ್ಚಿಗೆ ಸೇಫ್ಟಿ ನಮ್ಮಲ್ಲಿದೆ. ಈಗ ಯಾವ ದೇಶ ಅಂತೇಳಿ ನಾವು ಈ ಒಂದು ವಿಷಯದಲ್ಲಿ ನಾವು ದೇಶಗಳ ಹೆಸರು ತಗೊಳ್ಳೋದಾಗಲಿ ಅದು ತಪ್ಪು ಅಂತ ನನ್ನ ಅನಿಸಿಕೆ. ಹಾಗಾಗಿ ಕೆಲವೊಮ್ಮೆ ಒಂದು ಅಟ್ರಾಕ್ಷನ್ ಬರುತ್ತೆ. ಅದರಲ್ಲಿ ಇನ್ನೂ ಒಂದಿದೆ, ದೂರದ ಬೆಟ್ಟ ನುಣಿಗೆ ಅನ್ನೋದನ್ನು ಅದು ಅನ್ವಯಿಸುತ್ತೆ. ಇದರಲ್ಲಿ ಕೆಲವರು ಹೋಗ್ತಾರೆ, ನಾನು ಅದೇ ಕೆಲಸದಲ್ಲಿ ಚೆನ್ನಾಗಿದೆ ಇಂಡಿಯಾದಲ್ಲಿ, ನಾನು ಇಲ್ಲಿ ಬಂದೆ, ಫ್ಯಾಮಿಲಿ ತೊಗೊಂಡು ಬರಬೇಕು, ಮಕ್ಕಳನ್ನ ತೊಗೊಂಡು ಬರಬೇಕು, ತಂದೆ ತಾಯಿಗಳನ್ನ ಬಿಟ್ಟಿದ್ದೇನೆ, ಏನೋ ಮನೆಯಲ್ಲಿ ಏನೋ ಆಘಾತ ಆಯಿತು, ಅದಕ್ಕೂ ನನಗೆ ಹೋಗೋದಕ್ಕಾಗೋದಿಲ್ಲ ಅಂತ ಪರಿತಾಪಿಸೋರು ಇದ್ದಾರೆ. ಎಲ್ಲ ಮರೆತು ಬಿಟ್ಟು ಏನೇ ಆಗಲಿ ನಾನು ಇಲ್ಲಿರಬೇಕು, ಈ ಲೈಫ್ ಸ್ಟೈಲ್ ಎಂಜಾಯ್ ಮಾಡಬೇಕು, ಇಲ್ಲಿ ಒಂದು ಹಣ, ಇಲ್ಲಿ ಒಂದು ಅನುಕೂಲ, ಇಲ್ಲಿ ಒಂದು ಒಳ್ಳೊಳ್ಳೆ ಗಾಡಿಗಳು, ಒಳ್ಳೊಳ್ಳೆ ಮನೆಗಳು, ಇದನ್ನು ನಾನು ಎಂಜಾಯ್ ಮಾಡಬೇಕು ಅನ್ನೋರು ಇದ್ದಾರೆ. ಬಟ್ ಯಾವುದು ತಪ್ಪು ಅಂತ ಅನಿಸೋದಿಲ್ಲ ನನಗೆ. ಇಲ್ಲಿದ್ದು ಸೇವೆ ಮಾಡ್ತೀನಿ ಅಂತ ಇರೋರು ತಪ್ಪು ಅನಿಸೋದಿಲ್ಲ. ಹೋಗಿ ಅಲ್ಲಿಂದ ನಾನು ಹಣ ಕಳಿಸ್ತೇನೆ, ನನ್ನ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ನಾನು ಸ್ಟ್ರಾಂಗ್ ಮಾಡ್ತೇನೆ, ಅದರಲ್ಲೂ ಒಂದು ಅನುಕೂಲ ಇದೆ ನಮ್ಮ ದೇಶಕ್ಕೆ. ಒಂದು ಕಾಲದಲ್ಲೇ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು ತುಂಬ ನೆಗೆಟಿವಿಟಿನಲ್ಲಿ ಇತ್ತು. ಇವತ್ತು ಈ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ನಾನು ಹೋಗಿದ್ದೇನೆ, ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಅದು ದೇಶ ಸೇವೆ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೊಂದು ರೀತಿಯಲ್ಲಿ ಅವನ ಅಲ್ಲಿ ಕೂತ್ಕೊಂಡು ಅವನ ಅನುಕೂಲದಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು, ಅಲ್ಲಿ ಆಸ್ತಿ ಮಾಡ್ತಾನೆ, ಅಲ್ಲಿ ಇನ್ಕಮ್ ಇಲ್ಲಿ ಬರುತ್ತೆ. ಅದು ತಪ್ಪಂತ ಅನಿಸೋದಿಲ್ಲ ನನಗೆ. ಅದು ಇಂಡಿವಿಜುವಲ್ ಡಿಸಿಷನ್ಸ್ ಆಗುತ್ತೆ. ಇಂಡಿಯಾದ ಟ್ಯಾಕ್ಸ್ ಸಿಸ್ಟಮು ಸ್ವಲ್ಪ ಹೊಡೆತ ಬೀಳ್ತಾ ಇದೆ.
ಅದ್ರ ಬಗ್ಗೆ ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಸಮತೋಲನ ನಾವು ಮಾಡಿದರೆ ಇದಕ್ಕಿಂತ ಹೆಚ್ಚಿಗೆ ಇರೋ ಕಂಟ್ರಿಗಳು ಎಷ್ಟೋ ಇದ್ದಾವೆ. ಈಗ ಯು ಎ ಇನಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಯು ಎ ಇನಲ್ಲಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಲ್ಲ, ಯು ಎ ಇನಲ್ಲಿ 18% ಲೆಕ್ಕದಲ್ಲಿರೋ GST ಇಲ್ಲ, ಅಲ್ಲಿರೋದು 5% ವ್ಯಾಟ್ ಮಾತ್ರ. ಪ್ರಾಪರ್ಟಿ ತೊಗೊಳಕ್ಕೆ ಹೋಗಿ ರಿಜಿಸ್ಟ್ರೇಷನ್ ನಮ್ಮಲ್ಲಿ 7-8ವರೆಗೆ ಇಲ್ಲಿದೆ, ಅಲ್ಲಿ 4% ಫ್ಲ್ಯಾಟು. ಅಲ್ಲಿ ಬ್ಲ್ಯಾಕ್ ವೈಟ್ ಅಂತಲೂ ಇಲ್ಲ. ನಮ್ಮಲ್ಲಿ ನಾವು ಮಾತಾಡ್ತೇವೆ ಕ್ಯಾಶ್ ಎಷ್ಟು ಕೊಡ್ತೀರಾ, ವೈಟಲ್ಲಿ ಚೆಕ್ ಎಷ್ಟು ಕೊಡ್ತೀರಾ ಅಂತ. ಅಲ್ಲಿ ಅದೆಲ್ಲ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲಿ ಗೌರ್ಮೆಂಟ್ದು ಒಂದೊಂದು ಐಟಮ್ಗೂ, ಒಂದೊಂದು ಜಾಗಕ್ಕೂ, ಒಂದೊಂದು ಅಪಾರ್ಟ್ಮೆಂಟು, ಒಂದೊಂದು ಸೈಟ್ಗೂ ಅವರು ಒಂದು ಫಿಕ್ಸ್ ಮಾಡಿರೋ ರೇಟ್ ಇದೆ. ಆ ರೇಟನ್ನು 100ಕ್ಕೆ 100% ವೈಟಲ್ಲಿ ಕೊಡಬೇಕು, ಅದಕ್ಕೆ 4% ಮಾತ್ರ ಟ್ಯಾಕ್ಸಲ್ಲಿ ಕೊಡಬೇಕು. ಈಗ ನಮ್ಮಲ್ಲಿ 8% ಪ್ಲಸ್ ಸ್ಟ್ಯಾಂಪ್ ಡ್ಯೂಟಿ ಪ್ಲಸ್ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಎಲ್ಲ ತೊಗೊಂಡ್ರೆ 7, 8, 9ವರೆಗೂ ಬರುತ್ತೆ ಅಂತ ನನಗನ್ಸುತ್ತೆ. ಹಾಗಿರುವಾಗ ಅನುಕೂಲ ಇದೆ. ಕೆಲವರು ಹೇಳ್ತಾರೆ ಸಿಂಗಾಪುರಲ್ಲಿ ಟ್ಯಾಕ್ಸ್ ಜಾಸ್ತಿ ಅಂತಾರೆ, ಕೆಲವರು ಹೇಳ್ತಾರೆ UK ಟ್ಯಾಕ್ಸ್ ಜಾಸ್ತಿ ಅಂತಾರೆ. ಇಲ್ಲಿಂದ ಎಷ್ಟೋ ಜನ ಹೊರಗಡೆ ಅಮೌಂಟ್ ತೊಗೊಂಡು ಹೋಗ್ತಾರೆ. ಆದರೆ UK ಅಮೌಂಟ್ ಹೊರಗೆ ಬಿಡೋದಕ್ಕೆ ತುಂಬ ಕಷ್ಟ ಇದೆ. ಅಲ್ಲಿ ಟ್ಯಾಕ್ಸ್ ಕೊಡ್ತಾ ಅವನಿಗೆ ಅರ್ಧ ಅಮೌಂಟ್ ಅಲ್ಲಿ ಕರ್ಗೋಗುತ್ತೆ. ಸಿಂಗಾಪುರದಲ್ಲಿ ಜೀವನ ನಡೆಸೋದೇ ಕಷ್ಟ ಅಂತಾರೆ. ಅಷ್ಟು ಇನ್ಕಮ್ ಬರಬೇಕು, ಆ ಲೆವೆಲಿನ ಟ್ಯಾಕ್ಸು. ಒಂದು ಗಾಡಿ ತೊಗೊಳ್ಳಿ, ಕಾರ್ ತೊಗೊಳ್ಳಿ, ಮನೆ ತೊಗೊಳ್ಳಿ, ಅದರದ್ದೊಂದು ಪ್ರಾಪರ್ಟಿ ಟ್ಯಾಕ್ಸ್ ತೊಗೊಳ್ಳಿ, ತುಂಬ ಜಾಸ್ತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅದಕ್ಕೆ ಕಂಪೇರ್ ಮಾಡಿದರೆ ಇಂಡಿಯಾ ವಿ ಆರ್ ಬೆಟರ್. ಬಟ್ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದರೆ ನಾವು ಸುಧಾರಿಸಬಹುದು ಅಂತ ನನಗೆ ಅನಿಸುತ್ತೆ. ಇಂಡಿಯಾದಲ್ಲಿ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಸರಿ ಇಲ್ಲ. ಅದು ಯಾಕೆಂದರೆ ನಾವು ಎಷ್ಟು ಇಂಪೋರ್ಟ್ ಮಾಡ್ತಾ ಇದ್ದೇವೋ ಅದಕ್ಕಿಂತ 1% ಜಾಸ್ತಿ ನಮ್ಮದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರು ಹೇಳಿದಾಗೆ ನಮ್ಮ ದೇಶದಲ್ಲಿ ₹100 ಯಾವಾಗ ಒಂದು ಕೆಲಸಕ್ಕೆ ಅಪ್ರೂವ್ ಆಗುತ್ತೋ ಅದರಲ್ಲಿ ₹15 ಆದರೂ ಆ ಕೆಲಸಕ್ಕೆ ಖರ್ಚಾದರೆ ಈ ದೇಶ ಮುಂದುವರಿತದೆ ಅಂತ ಅವರೇ ಹೇಳಿದ್ದಾರೆ. ಅವರು ಸಾಧಾರಣ ಮನುಷ್ಯ ಅಲ್ಲ, ಅವರು ತುಂಬ ವಿದ್ಯಾಭ್ಯಾಸ ಮಾಡಿ ಪ್ರಪಂಚ ಎಲ್ಲ ಸುತ್ತಿ ಪೈಲಟ್ ಆಗಿ ಇದ್ದವರು ಅವರು. ಹಾಗಿರುವಾಗ ಅವ್ರು ಹೇಳಿದ್ದು ತಪ್ಪು ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಮತ್ತು ಆ ಒಂದು ಫ್ಯಾಮಿಲಿಯಿಂದ ಮುಂದೆ ಬಂದ ಆ ಮನುಷ್ಯ ಆ ಥರದ್ದೊಂದು ಅಭಿಪ್ರಾಯ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ಕುಂದುಕೊರತೆ ಇದೆ. ಆ ಕುಂದುಕೊರತೆಗಳನ್ನು ನಾವು ಸರಿ ಮಾಡಿದರೆ ಈ ದೇಶ ಇನ್ನೂ ಮುಂದುವರಿಯೋದರಲ್ಲಿ ಏನೂ ಸಂಶಯ ಇಲ್ಲ. ನೋಡಿ, ಒಂದು ವಿಚಾರ ಏನಂತ ಹೇಳಿದರೆ ನಮ್ಮ ಸೇಫ್ಟಿ ಇಶ್ಯೂ, ಹ್ಯೂಮನ್ ಲೈಫ್, ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾ ಇದ್ದೇವೆ. ನಾವು ಯಾವಾಗ ಮನುಷ್ಯನ ಲೈಫ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಶುರು ಮಾಡ್ತೇವೆ ಎಷ್ಟೋ ಕೆಲಸಗಳು ಸುಧಾರಿಸುತ್ತೆ. ನಾನು ಪಿಕ್ಚರ್ಗಳಲ್ಲಿ ನೋಡಿದ್ದೇನೆ ಮತ್ತು ಅಲ್ಲಿ ಇದ್ದು ನಾನು ನೋಡ್ತಾ ಇದ್ದೇನೆ. ಇವತ್ತು ಕೆಲವು ಸರ್ಕಾರಗಳು ಏನು ಹೇಳುತ್ತೆ, ನಮ್ಮಲ್ಲಿ ರಕ್ತ ಬೀಳಬಾರ್ದು, ನಮ್ಮಲ್ಲಿ ಒಬ್ಬ ನಿರಪರಾಧಿ ಶಿಕ್ಷೆ ಅನುಭವಿಸಬಾರ್ದು ಅಂಥೇಳಿ ಅವ್ರೇನು ಮಾಡ್ತಾರೆ, ಅವರು ಪಣ ತೊಟ್ಟು ನಿಂತಿದ್ದಾರೆ ಸಾರ್ವಜನಿಕರ ರಕ್ಷಣೆಗೋಸ್ಕರ. ಆ ಭಾವನೆ ನಮ್ಮಲ್ಲಿ ಬರಲೇಬೇಕು. ಇದೆ, ಎಷ್ಟು % ಇದೆ ನನಗೆ ಗೊತ್ತಿಲ್ಲ. ಅದನ್ನು 100ಕ್ಕೆ 100 ತರೋಕ್ಕಾಗುತ್ತೆ ಇಲ್ಲ ಅದು ಗೊತ್ತಿಲ್ಲ ನನಗೆ. ಬಟ್ ಈ ಪರ್ಸೆಂಟೇಜನ್ನು ನಾವು ಇಂಪ್ರೂವ್ ಮಾಡ್ಕೊಂಡು ಹೋದರೆ ತುಂಬ ಕೆಲಸ ಆಗುತ್ತೆ. ಮತ್ತು ಎಷ್ಟೋ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವನ ಕೆಲಸಕ್ಕೆ ಬರೋದಿಲ್ಲ, ಸಂಬಳ ತೊಗೊಳ್ತಾನೆ, ಆಫೀಸಿಗೆ ಬರ್ತಾನೆ, ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಇವನಿಗೆ ಕನೆಕ್ಟೆಡ್ಡು, ಅವನಿಗೆ ಕನೆಕ್ಟೆಡ್ಡು ಅಂತ ನಾವು ನೋಡಿದ್ದೇವೆ, ಮಾತಾಡಿದ್ದೇವೆ, ಅನುಭವಿಸಿದ್ದೇವೆ, ಇವತ್ತು ನೋಡ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಸಿನಿಮಾಗಳಲ್ಲಿ ನೋಡ್ತೇವೆ. ಇದನ್ನೆಲ್ಲ ಬ್ಯೂರೋಕ್ರಸಿ ಅನ್ನೋದನ್ನು ನಾವು ಸ್ವಲ್ಪ ಜಾಡಿ ಥರ ಅದು ನಮ್ಗೆ ಅಂಟ್ಕೊಂಡಿದೆ. ಅದನ್ನು ತೆಗೆದು ಬಿಸಾಕಬೇಕು. ಇಲ್ಲಾಂದರೆ ಈ ದೇಶದಲ್ಲಿ ನಮ್ಮ ಒಂದು ಕೆಲಸ ಮಾಡೋ ಶಕ್ತಿ ಮತ್ತು ಸ್ಕಿಲ್ಡ್, ಅನ್ಸ್ಕಿಲ್ಡ್ ಲೇಬರ್, ಕ್ವಾಲಿಫೈಡ್ ಡಾಕ್ಟರ್ಸ್, ಇಂಜಿನಿಯರ್ಸ್, IT ಪ್ರೊಫೆಷನಲ್, ಇವತ್ತು IT ಪ್ರೊಫೆಷನಲ್ಸು ಇಂಡಿಯಾದವರೇ ಹೋಗಿ ಎಷ್ಟೋ ದೇಶಗಳಲ್ಲಿ ಆ ದೇಶನ ಸುಧಾರಿಸಿದವರು ನಮ್ಮ ಹುಡುಗರು. ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು ಅವ್ರು ಹೋಗಿ ಆ ದೇಶದ ಕುಂದುಕೊರತೆಗಳನ್ನು ಇವರು ಸರಿ ಮಾಡಿ ಇವ್ರ ಮುಂದೆ ತೊಗೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಿಂದ IT ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಲ್ಲಿಗೆ ನಾವು ತಿಳ್ಕೋಬೇಕು, 75 ವರ್ಷಗಳ ಹಿಂದೆ ಗುಲಾಮಿಯಿಂದ ನಾವು ಹೊರಗೆ ಬಂದು ಇವತ್ತು ಯಾವ ದೊಡ್ಡ ದೇಶಗಳ ಮುಂದೆ ನಾವು ಎದೆ ತಟ್ಟಿ ನಿಂತಿರುವಾಗ ನಮ್ಮಲ್ಲಿ ಆ ಶಕ್ತಿ ಇದೆ.